ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಚೈತ್ರ ರಾಜ್. ಅಮೆರಿಕ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರಕ್ಕೆ ಬಂದ ನಂತರ ಭಾರತೀಯರಿಗೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಟ್ರಂಪ್ ಆಡಳಿತ ನೀತಿಗಳಿಗೆ ಭಾರತ ಬೆಕ್ಕಸಬೆರಗಾಗಿದೆ. ಅವರು ಕೈಗೊಂಡಂತಹ ಒಂದೊಂದು ನಿರ್ಧಾರವು ತಲ್ಲಣ ಉಂಟು ಮಾಡಿದೆ. ಅದರಲ್ಲೂ ಅಮೆರಿಕ ತನ್ನ ನೆಲದಿಂದ ಭಾರತ ಮೂಲದ ಅಕ್ರಮ ವಲಸಿಗರನ್ನ ಗಡೀಪಾರು ಮಾಡುವಾಗ ಅವರನ್ನ ನಡೆಸಿಕೊಂಡಂತಹ ಅಮಾನವೀಯ ರೀತಿಗೆ ಜನರ ಆಕ್ರೋಶದ ಕಟ್ಟೆ ಒಡೆದಿದೆ. ಅಮೆರಿಕ ಮತ್ತು ಭಾರತದ ನಡುವೆ ಅತ್ಯುತ್ತಮ ಸಂಬಂಧ ಇದೆ. ಹಲವು ವರ್ಷಗಳಿಂದಲೂ ಕೂಡ ಉತ್ತಮ ವ್ಯಾವಹಾರಿಕ ಸಂಬಂಧವನ್ನ ಇಟ್ಕೊಂಡು ಬಂದಿದೆ. ಹೀಗಿದ್ರೂ ಕೂಡ ಇದೀಗ ಅಕ್ರಮ ವಲಸಿಗರನ್ನ ಹೊರಹಾಕುವ ನೆಪದಲ್ಲಿ ಮನುಷ್ಯತ್ವವನ್ನ ಮರೆತು ಡೊನಾಲ್ಡ್ ಟ್ರಂಪ್ ಅವರ ಆಡಳಿತ ವರ್ಗ ಈಗ ವರ್ತಿಸ್ತಾ ಇರುವಂತಹ ರೀತಿಗೆ ಭಾರತೀಯರು ಕಿಡಿಕಾರ್ತಿದ್ದಾರೆ. ಈ ವಿಷಯ ಪ್ರಧಾನಿ ಮೋದಿ ಅವರ ಸರ್ಕಾರಕ್ಕೂ ಕೂಡ ಇರಿಸು ಮುರುಸು ತಂದೊಡ್ಡಿದೆ. ಪ್ರಯಾಣದ ಉದ್ದಕ್ಕೂ ಕೂಡ ಅವರ ಕೈಗಳಿಗೆ ಬೇಡಿ ಮತ್ತು ಕಾಲಿಗೆ ಕೋಳ ಹಾಕೊಂಡು ಕರ್ಕೊಂಡು ಬಂದಿದ್ದು ಭಾರತೀಯರಿಗೆ ಭಾರೀ ಅವಮಾನ ಮಾಡಿದ್ದಾರೆ. ಕ್ಷಣ ಕ್ಷಣಕ್ಕೂ ನರಕ ಸದೃಶ್ಯವ ತೋರಿಸಿದ್ದಾರೆ. ಮಾನವೀಯ ಎಲ್ಲೆ ಮೀರಿ ಕ್ರೌರ್ಯ ಮೆರೆದಿದ್ದು ಅಮೆರಿಕ ನಡೆಗೆ ತೀವ್ರವಾದ ಖಂಡನೆ ವ್ಯಕ್ತವಾಗ್ತಾ ಇದೆ. ಹೌದು, ಅಮೃತ್ಸರ ವಿಮಾನ ನಿಲ್ದಾಣದಲ್ಲಿ ವಿಮಾನ ಇಳಿದ ನಂತರವೇ ಅವರನ್ನ ಬಂಧನದಿಂದ ರಿಲೀಸ್ ಮಾಡಲಾಯಿತು. ಅಮೆರಿಕದ ವಿಮಾನದಲ್ಲಿ ಒಟ್ಟು 104 ಜನರನ್ನ ಗಡೀಪಾರು ಮಾಡಲಾಗಿದೆ. ಭಾರತದ ವಿವಿಧ ರಾಜ್ಯಗಳಿಂದ ಅಮೆರಿಕಾಗೆ ಹೋದ 104 ಅಕ್ರಮ ವಲಸಿಗರನ್ನ ಹೊತ್ತಂತಹ ಅಮೆರಿಕದ ಮಿಲಿಟರಿ ವಿಮಾನ ಈಗಾಗಲೇ ಅವರನ್ನೆಲ್ಲ ಕರೆತಂದಿದೆ. ಅಕ್ರಮ ವಲಸಿಗರ ವಿರುದ್ಧದ ಕ್ರಮದ ಭಾಗವಾಗಿ ಡೊನಾಲ್ಡ್ ಟ್ರಂಪ್ ಸರ್ಕಾರ ಭಾರತೀಯರನ್ನ ವಾಪಸ್ ಕಳಿಸ್ತಾ ಇರುವಂತಹ ಮೊದಲ ಬ್ಯಾಚ್ ಇದಾಗಿದೆ. ಈ ಬ್ಯಾಚ್ನಲ್ಲಿ ಬಂದಂತಹ ಭಾರತೀಯರನ್ನ ಅಮೆರಿಕ ಸೇನಾಪಡೆ ಕೈಗೆ ಬೇಡಿ ಕಾಲಿಗೆ ಕೋಳ ಹಾಕಿ ಖೈದಿಗಳಂತೆ ಬಂಧಿಸಿ ಕರೆತಂದಿದ್ದಂತೂ ನಿಜಕ್ಕೂ ಮಾನವೀಯ ಮೌಲ್ಯಗಳನ್ನ ಗಾಳಿಗೆ ತೂರಿದ್ರ ಅನ್ನೋ ಚರ್ಚೆಗೆ ಕಾರಣವಾಗಿದೆ. ಇದಕ್ಕೆ ಭಾರತೀಯರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಅಂಥದ್ದೇನಿತ್ತು, ಕಾಲಿಗೆ ಕೋಳ ಕೈಗೆ ಬೇಡಿ ಹಾಕೊಂಡು ಕರ್ಕೊಂಡ್ಬರುವಂತಹ ಸಂದರ್ಭ ಏನಿತ್ತು, ಹಾಗೇ ಕಳಿಸ್ಬೋದಾಗಿತ್ತಲ್ಲ ಅಂತ ಹೇಳಿ ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. 104 ಅಕ್ರಮ ವಲಸಿಗರ ಪೈಕಿ ತಲಾ 33 ಜನರು ಹರಿಯಾಣ ಮತ್ತು ಗುಜರಾತ್ನಿಂದ, 30 ಜನರು ಪಂಜಾಬ್ನಿಂದ, ತಲಾ 3 ಜನರು ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶದಿಂದ, ಚಂಡೀಗಢದಿಂದ, 2 ಅಮೆರಿಕಾದಿಂದ ಬಂದಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ಇನ್ನು ಗಡೀಪಾರು ಮಾಡಲಾದಂತಹ ಜನರಲ್ಲಿ ಒಟ್ಟು 19 ಮಹಿಳೆಯರು ಹಾಗೂ 13 ಅಪ್ರಾಪ್ತ ವಯಸ್ಕರು ಇದ್ರು ಅನ್ನೋದು ವಿಶೇಷ. ಇದರಲ್ಲಿ 4 ವರ್ಷದ ಬಾಲಕ ಮತ್ತು 5 ಮತ್ತು 7 ವರ್ಷದ 2 ಹುಡುಗಿಯರು ಕೂಡ ಸೇರ್ಕೊಂಡಿದ್ದಾರೆ. ಪಂಜಾಬ್ನಿಂದ ಗಡೀಪಾರು ಮಾಡಲ್ಪಟ್ಟವರನ್ನ ಅಮೃತ್ಸರ ವಿಮಾನ ನಿಲ್ದಾಣದಿಂದ ಪೊಲೀಸ್ ವಾಹನಗಳಲ್ಲಿ ಅವರ ಸ್ವಂತ ಸ್ಥಳಗಳಿಗೆ ಕರೆದೊಯ್ಯಲಾಗಿದೆ. ಅಕ್ರಮ ಭಾರತೀಯ ವಲಸಿಗರನ್ನ ಹೊರಹಾಕಿರುವಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತ ಭಾರತೀಯ ವಲಸಿಗರನ್ನ ಅಮೆರಿಕದ ವಾಯುಪಡೆಯ C-17 ಯುದ್ಧ ವಿಮಾನದಲ್ಲಿ ಭಾರತಕ್ಕೆ ಕಳುಹಿಸಿಕೊಟ್ಟಿದೆ. ಆದರೆ ಗಡೀಪಾರು ಪ್ರಕ್ರಿಯೆಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರುವಂತಹ ಪ್ರತಿಪಕ್ಷ ಕಾಂಗ್ರೆಸ್ ಭಾರತೀಯ ವಲಸಿಗರಿಗೆ ಕೈಕೋಳ ಹಾಕುವ ಅವಶ್ಯಕತೆ ಏನಿತ್ತು ಅಂತ ಪ್ರಶ್ನೆ ಮಾಡಿದೆ. ಇನ್ನು ಈ ಕುರಿತು ಟ್ವೀಟ್ ಮಾಡಿರುವಂತಹ ಪವನ್ ಖೇರಾ ಭಾರತ ಸರ್ಕಾರ ಈ ವಿಚಾರವಾಗಿ ಮೌನವಾಗಿರುವುದು ವಿಷಾದನೀಯ ಅಂತ ಕಿಡಿಕಾರಿದ್ದಾರೆ. ಭಾರತೀಯ ವಲಸಿಗರನ್ನ ಡೊನಾಲ್ಡ್ ಟ್ರಂಪ್ ಆಡಳಿತ ಅಮಾನುಷವಾಗಿ ನಡೆಸಿಕೊಳ್ತಿದೆ. ಅವರಿಗೆ ಕೈಕೋಳ ತೊಡಿಸಿ ಮಿಲಿಟರಿ ವಿಮಾನದಲ್ಲಿ ಸ್ವದೇಶಕ್ಕೆ ಕಳುಹಿಸಲಾಗ್ತಾ ಇದೆ. ಭಾರತೀಯ ವಲಸಿಗರನ್ನ ಅಪರಾಧಿಗಳಂತೆ ನೋಡ್ತಾ ಇರುವಂತಹ ಟ್ರಂಪ್ ಆಡಳಿತಕ್ಕೆ ಧಿಕ್ಕಾರ ಅಂತ ಪವನ್ ಖೇರಾ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು 2013ರಲ್ಲಿ ಭಾರತೀಯ ರಾಜತಾಂತ್ರಿಕ ಅಧಿಕಾರಿ ದೇವಯಾನಿ ಕೋಬ್ರಾಗಡೆ ಅವರನ್ನ ಅಮೆರಿಕ ಸರ್ಕಾರ ಅಮಾನವೀಯವಾಗಿ ನಡೆಸಿಕೊಂಡಿತ್ತು. ಆಗ ಅಧಿಕಾರದಲ್ಲಿದ್ದಂತಹ UPA ಸರ್ಕಾರ ಅಮೆರಿಕಾಗೆ ಖಾರವಾದಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿತ್ತು. ಅಲ್ಲದೆ ಭಾರತೀಯ ರಾಜತಾಂತ್ರಿಕ ಅಧಿಕಾರವನ್ನ ಗೌರವಪೂರ್ವಕವಾಗಿ ವಾಪಸ್ ಕರೆಸಿಕೊಂಡಿತ್ತು. ಆದರೆ ಪ್ರಸ್ತುತ ಕೇಂದ್ರ ಸರ್ಕಾರ ಭಾರತೀಯ ವಲಸಿಗರನ್ನ ಅಕ್ಷರಶಃ ಕಡೆಗಣಿಸಿದೆ ಅಂತ ಪವನ್ ಖೇರಾ ಆರೋಪಿಸಿದ್ದಾರೆ. ಇನ್ನು ಸಂಸದೆ ಪ್ರಿಯಾಂಕಾ ಗಾಂಧಿ, ಶಶಿರ್ ತರೂರ್ ಸೇರಿದಂತೆ ಇನ್ನೂ ಅನೇಕ ವಿಪಕ್ಷ ನಾಯಕರು ಈ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ ಅಮೆರಿಕ ಸರ್ಕಾರ ಭಾರತೀಯ ವಲಸಿಗರನ್ನ ನಡೆಸಿಕೊಂಡಂತಹ ರೀತಿ ಹಾಗೂ ಪ್ರಯಾಣದುದ್ದಕ್ಕೂ ಕೈ ಕಾಲುಗಳಿಗೆ ಕೋಳ ಹಾಕಿ ಕರ್ಕೊಂಡು ಬಂದಂತಹ ರೀತಿ ಭಾರತೀಯರಿಗೆ ತೀವ್ರ ಘಾಸಿಯನ್ನುಂಟು ಮಾಡಿದೆ. ಎರಡೂ ದೇಶಗಳ ನಡುವಿನ ಉತ್ತಮ ಬಾಂಧವ್ಯಕ್ಕೆ ಇಂಥ ಅಮಾನವೀಯ ಘಟನೆಗಳು ತೊಡಕು ಉಂಟು ಮಾಡುತ್ತವೆ ಅಂದ್ರೆ ತಪ್ಪಾಗಲಾರದು. ಹಾಗಾಗಿ ಮೋದಿ ಜೊತೆ ಉತ್ತಮ ಒಡನಾಟ ಇಟ್ಕೊಂಡಿರುವಂತಹ ಟ್ರಂಪ್ ಮುಂಬರುವ ದಿನಗಳಲ್ಲಿ ಇಂತಹ ಘಟನೆಗಳಿಗೆ ಆಸ್ಪದ ನೀಡದಂತೆ ಎರಡೂ ದೇಶಗಳ ನಡುವಿನ ಸುಮಧುರ ಬಾಂಧವ್ಯವನ್ನ ಉಳಿಸಿಕೊಳ್ಳುವತ್ತ ಗಮನ ಹರಿಸಬೇಕಿದೆ.